ಇದು ಒಂದು ಸಾಲು ಅಂದರೆ 2 ಲೈನ್ ಮೆಣಸಿನಕಾಯಿ ಗಿಡ ಹಾಕಿದ್ದೀವಿ. ಮತ್ತು ಅಡಿಕೆ ಗಿಡ ಮಧ್ಯದಲ್ಲಿ ಪಪ್ಪಾಯಿ ಗಿಡ ಹಾಕಿದ್ದೀವಿ. ಪಪ್ಪಾಯಿ ಗಿಡದಲ್ಲಿ ಈ ಥರ ಹೂವು ಇದ್ದರೆ ಇದರಲ್ಲಿ ಯಾವುದೇ ಥರ ಹಣ್ಣು ಬಿಡೋದಿಲ್ಲ. ಮತ್ತು ಹೂವು ಈ ಥರ ಇದ್ದರೆ ಈ ಥರ ಗಿಡದಲ್ಲೇ ಪಪ್ಪಾಯ ಹಣ್ಣು ಬಿಡೋದು. ನೀವಿಲ್ಲಿ ನೋಡ್ಬೋದು. ನೋಡಿ, ಈ ಗಿಡದಲ್ಲಿ ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿದೆ. ನೋಡಿ, ಇವತ್ತು ಎಷ್ಟೊಂದು ಜನ ಬಂದಿದ್ದಾರೆ ಮೆಣಸಿನ್ಕಾಯಿ ಅರಿಯೋದಕ್ಕೆ. ಈ ಕಾಲದಲ್ಲಂತೂ ತುಂಬ ಕಷ್ಟ ಆಗಿಬಿಟ್ಟಿದೆ ಕೂಲರ್ ಸಿಗೋದು. ಹಾಗೆ ಒಂದು ಕಡೆ ತುಂಬ ಹುಲ್ಲು ಬೆಳೆದಿತ್ತು, ಸೊ ಅದಕ್ಕೆ ಸ್ವಲ್ಪ ಎಲ್ಲ ಕಳೆನಾಶಕ ಹೊಡೆದ್ವಿ. ಇಷ್ಟು ಜಾಗದಲ್ಲಿ ಮೆಣಸಿನ್ಕಾಯಿ ಮತ್ತು ಪಪ್ಪಾಯಿ ಗಿಡ ಹಾಕಿದ್ದೀವಿ. ಮತ್ತು ಆ ಕಡೆ ಸೈಡು ಬಾಳೆ ಮತ್ತು ಶೇಂಗಾ ಹಾಕಿದ್ದೀವಿ. ಮತ್ತು ನೀವು ಎಲ್ಲ ಹೊಲಗಳಲ್ಲೂ ಈ ಥರ ಬಂಡೆ ಒಳಗೆ ನೋಡ್ಬೋದು. ಮತ್ತು ಈ ಒಂದು ಸಾಲಲ್ಲಿ ಅಡಿಕೆ ಮತ್ತು ಬಾಳೆ ಹಾಕಿದ್ದೀವಿ. ಮಧ್ಯೆ 4 ಸಾಲಲ್ಲಿ ಶೇಂಗಾ ಹಾಕಿದ್ದೀವಿ. ಮತ್ತು ಇವೇ ಶೇಂಗಾ ಸಸಿಗಳು. ಮತ್ತು ಶೇಂಗಾ ಬೆಳೆಯೋದು ಈ ಥರ ಜಾಸ್ತಿ ಕಲ್ಲಿರೋ ಹೊಲದಲ್ಲೇ. ನೋಡಿ ಎಷ್ಟು ಕಲ್ಲಿದೆ ಈ ಹೊಲದಲ್ಲಿ. ಮತ್ತು ಇವು ಏಲಕ್ಕಿ ಬಾಳೆ ಗಿಡಗಳು. ಇದ್ರ ಎಲೆ ಸ್ವಲ್ಪ ಸಣ್ಣದಾಗಿ ಬರುತ್ತೆ. ಇದು ಬಂದು G9 ಬಾಳೆ, ಪಚ್ಚ ಬಾಳೆ ಅಂತೀವಲ್ಲ ಆ ಥರ ಬಾಳೆ ಗಿಡ ಇದು. ಸೊ ಇದ್ರ ಎಲೆ ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಈ ಹೊಲ ಸ್ವಲ್ಪ ಡೌನಲ್ಲಿರೋದ್ರಿಂದ ಜೋಪ್ ನೀರು ನೋಡಿ ಎಷ್ಟೊಂದು ಬಂದಿದೆ ಮೇಲಿಂದ. ಚಿತ್ರದುರ್ಗ ದಾವಣಗೆರೆ ಸೈಡೆಲ್ಲ ಈಗಂತೂ ಎಲ್ಲ ಕಡೆ ಹೊಲದಲ್ಲೆಲ್ಲ ಫ್ಯಾನ್ಗಳು ಹಾಕ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನೀವು ಎಲ್ಲಿ ನೋಡಿದ್ರು ಫ್ಯಾನೇ ನೋಡ್ಬೋದು. ಈ ವರ್ಷ ಮಳೆ ಜಾಸ್ತಿ ಆಗಿರೋ ಕಾರಣ ಗಿಡಗಳಿಗೆಲ್ಲ ಶೀತ ಆಗಿಬಿಟ್ಟಿದೆ. ನೋಡಿ, ಮತ್ತೆ ಸ್ಟಾರ್ಟ್ ಆಯಿತು ಮಳೆ. ಮತ್ತು ಸೈಡಲ್ಲಿ ಒಂದು 5 ತ್ಯಾಗದ ಸಸಿ ಹಾಕಿದ್ದೀವಿ. ಈ ಸಸಿಗಳು ಮರ ಆಗೋಕ್ಕೆ ಒಂದು 20 ವರ್ಷ ಅಂತೂ ಬೇಕು. ಈಗಿನ ಪರಿಸ್ಥಿತಿಗೆ ಒಂದು 2 ತಿಂಗಳು ಮೋಟ್ರ್ ಆನ್ ಮಾಡೋದೇ ಬೇಕಾಗಲ್ಲ, ಯಾಕಂದರೆ ಅಷ್ಟು ಮಳೆ ಬಂದಿದೆ. ಮತ್ತು ಮೆಣಸಿನ್ಕಾಯಿ ಎಲ್ಲ ಅರ್ಧಾದ್ಮೇಲೆ ಈ ಥರ ಪಾಕೆಟಲ್ಲಿ ತುಂಬಿ ರೆಡಿ ಮಾಡ್ತಾರೆ. ಇದು ಒಂದು ಪಾಕೆಟು 60 ಇಂದ 70 kg ಬರುತ್ತೆ. ಈಗ ಮೆಣಸಿನ್ಕಾಯಿ ರೇಟ್ 23 ರೂಪಾಯಿ kg ಇದೆ. ನಾವಿಲ್ಲೇ ಹೊಲದಲ್ಲೇ 20 ರೂಪಾಯಿ kg ಹಂಗೆ ಕೊಡ್ತಿದ್ದೀವಿ. ಇನ್ನೊಂದು ಕಡೆ ಅಡಿಕೆ ಮತ್ತು ತೆಂಗಿನ ಗಿಡಗಳು ಹಾಕಿದ್ದೀವಿ. ಈ ಅಡಿಕೆ ಗಿಡಗಳು ಹಾಕಿ 2.5 ವರ್ಷ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ. ಈ ಅಡಿಕೆ ಗಿಡ 1 ವರ್ಷ ಆದಮೇಲೆ ಒಂಬಾಳೆ ಹೊಡಿಬೋದು ಅನಿಸುತ್ತೆ. ಒಂದು ಜಾಗದಲ್ಲಿ ಒಂದು ತೆಂಗಿನ ಸಸಿ ಹೋಗಿತ್ತು, ಆ ಜಾಗದಲ್ಲಿ ಇನ್ನೊಂದು ಹೊಸ ಸಸಿ ಹಾಕಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕೃಷಿ ಇಷ್ಟ ಆದರೆ ಫಾಲೋ ಮಾಡಿ. ಸೊ ಈ ಥರ ಹೂವು ನಿಮ್ಮ ಹೊಲದಲ್ಲೂ ಏನಾದರೂ ಇದ್ದರೆ ಇದರ ಹೆಸರು ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ.